ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಇಂದು ಹಾವೇರಿ ನಗರದಿಂದ ಹುಬ್ಳಿ ಮಾರ್ಗವಾಗಿ ಬೆಳಗಾವಿಗೆ ಹೋಗುತ್ತಿದ್ದ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಓರ್ವ ವ್ಯಕ್ತಿಗೆ ಫಿಡಿಸ್ ಕಾಯಿಲೆ ಬಂದಿರುತ್ತದೆ. ಇದನ್ನು ಕಂಡ ಸ್ಥಳೀಯ ಪ್ರಾಣಿಕರು ದೂರವಾಣಿ ಮುಖಾಂತರ ಸಮಾಜ ಸೇವಕ ಅಬ್ದುಲ್ ಖಾದರ್ ಅವರಿಗೆ ಗಮನಕ್ಕೆ ತಂದಿರುತ್ತಾರೆ. ಮಾಹಿತಿ ಬಂದ ತತ್ಕ್ಷಣವೇ ಹಾವೇರಿ ಹೀರೋ ಸ್ಥಳಕ್ಕೆ ಭೇಟಿ ನೀಡಿದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಖುದ್ದಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿರುತ್ತಾರೆ. ಈ ಕಾಯಿಲೆಗೆ ಒಳಪಡಿಸಿರುವ ವ್ಯಕ್ತಿ ಇವರು ಕುಮಾರ ಯರೇಸ್ವಾಮಿ, ವಯಸ್ಸು 30 ವರ್ಷ. ಇವರು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಯಡರ್ ಗ್ರಾಮದ ವ್ಯಕ್ತಿ. ಕಳಸ ಕೊಟ್ಟಿರುತ್ತಾರೆ. ಜನರ ಸೇವೆ ಜನಾರ್ದನ ಸೇವೆ, ಪರರ ಸೇವೆ ಪರಮಾತ್ಮನ ಸೇವೆ. ಸಮಾಜ ಸೇವಕ ಅಬ್ದುಲ್ ಖಾದರ್ ಅವರ ಈ ಒಂದು ಸೇವೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸೇವೆಗೆ ನಮ್ಮ ವಾಹಿನಿ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹಾವೇರಿ. ನಮಸ್ಕಾರ. ಇವರು ರಿಲೇಷನ್ಗೆಲ್ಲ ಫೋನ್ ಮಾಡಿದ್ದೆ. ಅವ್ರ ರಿಲೇಷನ್ ಎಲ್ಲರೂ ಬಂದಾರ. ಹಳೆಯವರು ಬಸ್ನಾಗ ಹೊಂಟಾಗ ದಿನ ಬಿಡ್ತು. ಬಸ್ನಾಗ ಹೊಂಟಾಗ ಪಾಪ ಅವರಿಗೆ ಫಿಡ್ಸ್ ಬಂದಿತ್ತು. ಫಿಡ್ಸ್ ಬಂದಾಗ ಅವರು ಬೆಳಗಾಂ ಬಸ್ಸು ಹತ್ಕೊಂಡು ಹೊಂಟಿದ್ರು. ಆಮೇಲೆ ಅಲ್ಲಿಂದ ಜನ ಬಸ್ನಾಗ ಇದ್ದರು. ನನಗೆ ಫೋನ್ ಮಾಡಿದ್ರು, ಇಲ್ರಿ ಖಾದರ್ ಅವರು ಹಿಂಗಾಗೈತಿ, ಒಬ್ಬರು ಫಿಡ್ಸ್ ಬಂದಿತ್ತು, ಮತ್ತು ಬರ್ರಿ ಅಂದಾಗ ಮತ್ತು ಅಲ್ಲಿ ನಮ್ಮ ಆರ್ ಟಿ ಆಫೀಸ್ ಕಡೆ ಮುಂದ್ಗಡೆ ಅಲ್ಲಿ ಒಂದು ಬಸ್ ನಿಂತಿತ್ತು. ಅದು ನಾವು ಹೋಗೋ ಮಟ್ಟ ಮತ್ತು ಅಲ್ಲಿ ಬಸ್ನಾಗಿಂದು ಇಳಿಸ್ಕೊಂಡು ಅವರಿಗೆ ನಾನು ಹಾವೇರಿ ಜಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ತೊಗೊಂಬಂದು ಎಲ್ಲ ಅಡ್ಮಿಟ್ ಮಾಡಿಸಿ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಬರ್ದು ಕೊಟ್ರು ಸರ್. ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಂತ ಹೇಳ್ಯಾರ. ಆಮೇಲೆ ಬಾಟ್ಲಿ ಎಲ್ಲ ಹಚ್ಚಿಸಿ ಅಡ್ಮಿಟ್ ಮಾಡಿಸಿ ಅವ್ರ ರಿಲೇಷನ್ ಪಾಪ ಅವ್ರು ಫೋನ್ ಮಾಡಿದಾಗ ಇಲ್ರಿ ಇನ್ನೊಮ್ಮೆ ಅವ್ರಿಗೆ ಫಿಡ್ಸ್ ಬರ್ತೈತಿ, ಮತ್ತು ಏನು ಮಾಡಿ ಕಳಿಸ್ಬೇಡ್ರಿ ಅವ್ರಿಗೆ ಅಂದಾಗ ಆಯಿತು ನಾನು ತೊಗೊಂಡು ಅಡ್ಮಿಟ್ ಮಾಡಿಸ್ತೇನೆ ಅಂತೇಳಿ ಡಾಕ್ಟ್ರಿಗೆ ಹೇಳಿ ನಮ್ಮ ಹಾವೇರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೊಗೊಂಡ್ಬಂದು ಮತ್ತು ಡಾಕ್ಟರ್ ಕಡೆ ತೋರಿಸಿ ಅವ್ರಿಗೆ ಅಡ್ಮಿಟ್ ಮಾಡಿಸಿ ಬಾಟ್ಲಿ ಎಲ್ಲ ಏರಿಸಿ ಆಮೇಲೆ ಅವರು ಸದ್ಯ ಈಗ ಅವ್ರ ಮನೆಯವರು ಪಾಪ ಅವರೆಲ್ಲರೂ ಬಂದರು. ಅದು ಭಾಳ ಖುಷಿ ಆಯಿತು. ಯಾಕಂದ್ರೆ ಈಗ ಸ್ವಲ್ಪ ಜನ ಮಾಡ್ತಾರ, ಪೇಷಂಟ್ ಆದಾಗ ಯಾರು ಹೋಗಂಗಲ್ಲ, ಹೋಗಿ ತೊಗೊಂಡ್ಬರ್ಬೇಕು, ಅವ್ನ ಜೀವ ಉಳಿಸ್ಬೇಕಂತೇಳಿ ಆ ಭಾವನೆ ಮಾಡೋಂಗಲ್ಲ. ಅದಕ್ಕೆ ನಂದು ಅದೇ ಕೆಲಸ 24 ತಾಸು. ಅದು ನಾನು ಆ ಕೆಲಸ ಮಾಡಬೇಡ ಅಂದ್ರೆ ನನಗೆ ಸಮಾಧಾನ ಆಗಿಲ್ಲ. ಯಾರು ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಯಾರು ಇರಲಿ, ಒಂದು ಜಾತಿ ಮಾನವೀಯತೆ ಕೆಲಸ ಮಾಡ್ಬೇಕು ಎಲ್ಲರೂ. ನಾನು ಹೆಂಗೆ ಮಾಡ್ತೀನಿ ಆ ಥರನೂ ಬೇರೆಯವ್ರು ಮಾಡಿದ್ರೆ ಪಾಪ ಅವರಿಗೆ ಒಳ್ಳೆ ಒಂದು ಸುದ್ದಿ ಕೊಟ್ಟಂಗೆ ಆಗ್ತದೆ.